ಕಾಡಾನೆ ದಾಳಿಗೆ ಚಿಕ್ಕಮಗಳೂರಿನಲ್ಲಿ ಸರಣಿ ಬಲಿ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಕಾಡಾನೆ ದಾಳಿ ತಡೆಗೆ ಮಾಸ್ಟರ್ ಪ್ಲಾನ್ ಈಗ ರೂಪಿಸಲಾಗ್ತಾ ಇದೆ. ಕಾಡಾನೆಗಳ ಎಂಟ್ರಿಯನ್ನ ತಡೆಯೋದಕ್ಕೆ ಅರಣ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ. ಕೊಡಗಿನಿಂದ ಹಾಸನಕ್ಕೆ ಕಾಡಾನೆಗಳ ಪ್ರವೇಶವನ್ನ ತಡೆಯೋದಕ್ಕೆ ಸುಮಾರು 32 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಈಗ ರೈಲ್ವೆ ಬ್ಯಾರಿಕೇಡ್ಗಳನ್ನು ಹಾಕಿ ಆನೆಗಳ ಪ್ರವೇಶವನ್ನು ತಡೆಯೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಶಿಗವಾರ ಸೇತುವೆಗೆ ಬ್ಯಾರಿಕೇಡ್ ನಿರ್ಮಾಣ ಮಾಡಲಾಗ್ತಾ ಇದೆ. ಈಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಕೊಡಗು ಹಾಸನ ಸಂಪರ್ಕಿಸುವ ಶಿರಗವಾರ ಸೇತುವೆ. ಆದರೆ ಈ ಸೇತುವೆ ಬಳಿ ಈಗ ಬ್ಯಾರಿಕೇಡ್ಗಳನ್ನು ಹಾಕಲಾಗ್ತಾ ಇದೆ, ರೈಲ್ವೆ ಹಳಿಯ ಬ್ಯಾರಿಕೇಡ್ಗಳನ್ನು ಹಾಕಲಾಗ್ತಾ ಇದೆ. ಕೋಡ್ಲಿಪೇಟೆಯಿಂದ ಆಲೂರು ಸಂಪರ್ಕಿಸುವಂತಹ ಸೇತುವೆ ಇದೆ. ಆದರೆ ಆನೆ ದಾಟದಂತೆ ಗೇಟ್ ಅಳವಡಿಕೆ ಮಾಡಿದೆ ಅರಣ್ಯ ಇಲಾಖೆ. ಹೇಮಾವತಿ ಹಿನ್ನೀರು ದಾಟಿ ಹಾಸನಕ್ಕೆ ಆನೆಗಳು ಬರ್ತಾ ಇದ್ವು. ಹೀಗಾಗಿ ರೈಲ್ವೆ ಬ್ಯಾರಿಕೇಡ್ ಮೊರೆ ಹೋಗಿದೆ ಅರಣ್ಯ ಇಲಾಖೆ. ರೈಲ್ವೆ ಹಳಿಗಳಿಂದ ಬ್ಯಾರಿಕೇಡ್ ಹಾಕ್ತಾ ಇದೆ. ಹೀಗಾಗಿ ಮಲೆನಾಡಿಗರು ಈಗ ನಿಟ್ಟುಸಿರು ಬಿಡುವಂತಾಗಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ, ಕಾಡಾನೆಗಳು ಕಾಡಿನಿಂದ ನಾಡಿಗೆ ಬರುವಂಥದ್ದನ್ನು ಎಷ್ಟರ ಮಟ್ಟಿಗೆ ತಡೆಯುತ್ತೆ, ಅದನ್ನು ಕೂಡ ನೋಡಬೇಕಾಗತ್ತೆ. ಇನ್ನೂ ಸಾಕಷ್ಟು ಟೆಕ್ನಾಲಜಿಗಳು ಕೂಡ ಇದ್ದಾವೆ. ಸೆನ್ಸರ್ ಟೆಕ್ನಾಲಜಿಗಳಾಗಿರಬಹುದು, ಅಲಾರಾಮಿಂಗ್ ಸಿಸ್ಟಮ್ ಇರಬಹುದು, ಈ ರೀತಿ ಸಾಕಷ್ಟು ಇದೆ. ಈ 32 ಕಿಲೋಮೀಟರ್ಗೆ ಅದನ್ನು ಅಳವಡಿಕೆ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಸರ್ಕಾರಗಳು ಅದಕ್ಕೆ ಮನಸ್ಸು ಮಾಡಬೇಕಷ್ಟೇ, ಅರಣ್ಯ ಇಲಾಖೆ ಅದಕ್ಕೆ ಮನಸ್ಸು ಮಾಡಬೇಕಷ್ಟೇ. ಇದೀಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ರೈಲ್ವೆ ಹಳಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಈಗ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಹಿಂದೆಯೂ ಕೂಡ ಇದನ್ನು ಅಳವಡಿಕೆ ಮಾಡಲಾಗಿತ್ತು, ಅಲ್ಲಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಕೊಡಗು ಮತ್ತೆ ಹಾಸನ್ ಬಾರ್ಡರ್ ಬರುತ್ತಿದ್ದು ಇಲ್ಲಿ ಇವಾಗ ಆನೆ ದಾಟಾಡಬಾರ್ದು ಅಂತ ಇದು ರೈಲ್ವೆ ಬ್ಯಾರಿಕೇಡ್ಗಳು ಹಾಕಿ ಬೇಲಿ ಮಾಡಿದ್ದಾರೆ. ರೈಲ್ವೆ ಹಳಿ ಹಾಕಿ ಮಾಡಿದ್ದಾರೆ. ಅದೇ ಮೇನ್ ರೀಸನ್ ಅಂದ್ರೆ ಆನೆಗಳ ಆ ಕಡೆ ಕೊಡಗು ಭಾಗದಿಂದ ಈ ಕಡೆ ದಾಟಾಡಬಾರ್ದು ಅಂತ ಮಾಡಿದ್ರು. ಇಲ್ಲ ಅಂತಲ್ಲ, ಎಲ್ಲಾ ಕಡೆ ಕ್ರಾಸ್ ಮಾಡುತ್ತೆ. ಬಟ್ ಇಲ್ಲೂ ಕ್ರಾಸ್ ಮಾಡ್ತಿತ್ತು, ಮೊದ್ಲೆಲ್ಲ ಬರ್ತಿತ್ತು. ಇವಾಗ ಕಮ್ಮಿ ಆಗಿತ್ತು. ಶಿರ್ಗಾವರ ಅಂತ ಹಾಸನ್ ಜಿಲ್ಲೆ ಕೊಡಗು ಮತ್ತೆ ಹಾಸನ್ ಬಾರ್ಡರ್ ಬರುತ್ತಿದ್ದು ಇಲ್ಲಿ ಇವಾಗ ಆನೆ ದಾಟಾಡಬಾರ್ದು ಅಂತ ಇದು ರೈಲ್ವೆ ಬ್ಯಾರಿಕೇಡ್ಗಳು ಹಾಕಿ ಬೇಲಿ ಮಾಡಿದ್ದಾರೆ. ರೈಲ್ವೆ ಹಳಿ ಹಾಕಿ ಮಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಕೊಡಗಿನಿಂದ ಹಾಸನಕ್ಕೆ ಕಾಡಾನೆಗಳು ದಾಳಿ ಬರ್ತಾ ಇದ್ವು ನಿರಂತರವಾಗಿ. ಇದನ್ನು ತಡೆ ಹಿಡಿಯೋದಕ್ಕೆ ಅಂತ ರೈಲ್ವೆ ಬ್ಯಾರಿಕೇಡ್ಗಳನ್ನು ತಡೆಗೋಡೆಗಳಂತೆ ನಿರ್ಮಾಣ ಮಾಡಲಾಗ್ತಾ ಇದೆ. ಈಗ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಯ ದಾಳಿ ಮತ್ತೆ ಹೆಚ್ಚಾಗ್ತಾ ಇರುವಂತದ್ದು. ಈಗಾಗಲೇ ಬೇಸಿಗೆ ಕಾಲ ಆರಂಭದ ದಿನಗಳು, ಹಾಗಾಗಿ ಕಾಡಿನಿಂದ ನಾಡಿನತ್ತ ಕಾಡಾನೆಗಳು ಈಗಾಗಲೇ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಕೊಡಗು ಮತ್ತೆ ಹಾಸನ ಭಾಗ ಇದೆಯಲ್ಲ, ಆ ಭಾಗದಿಂದ ಅತಿ ಹೆಚ್ಚು ಕಾಡಾನೆಗಳು ಸಂಚಾರ ಮಾಡ್ತಿದ್ದೆ. ಒಂದ್ ಕಡೆ ಕೊಡಗಿನಿಂದ ಹಾಸನಕ್ಕೆ ಬರ್ತಾ ಇದ್ದು, ಹಾಸನದಿಂದ ಕೊಡಗಿಗೆ ಕೂಡ ಹೋಗ್ತಾ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ಆನೆಗಳ ಓಡಾಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಈಗ ಸದ್ಯಕ್ಕೆ ಅರಣ್ಯ ಇಲಾಖೆ 32 ಕಿಲೋಮೀಟರ್ ವರೆಗೆ ಈಗಾಗಲೇ ರೈಲ್ವೆ ಬ್ಯಾರಿಕೇಡ್ ಅನ್ನ ಹಾಕಿ ಆನೆಗಳನ್ನ ತಡಿಲಿಕ್ಕೆ ಪ್ಲಾನ್ ಮಾಡಿರುವಂತದ್ದು. ಅಂದ್ರೆ ಇದು ಹೊಸದಾಗಿ ಏನಲ್ಲ, ಈ ಹಿಂದೆ ಕೂಡ ಬೇರೊಂದು ಪ್ರದೇಶದಲ್ಲಿ, ಆಲೂರು ತಾಲೂಕಿನ ಬೇರೆ ಪ್ರದೇಶದಲ್ಲಿ ಕೂಡ ರೈಲ್ವೆ ಬ್ಯಾರಿಕೇಡ್ ಅಳವಡಿಸೋ ಮುಖಾಂತರ ಆನೆಗಳನ್ನ ತಡಿಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಮತ್ತೆ ಇದನ್ನ ಈಗಾಗಲೇ ಮತ್ತೆ ಮುಂದುವರಿಸಿರುವಂತದ್ದು. ಆಲೂರು ತಾಲೂಕಿನ ಏನು ಗಡಿ ಭಾಗ ಏನಿದೆ, ಅಂದ್ರೆ ಕೊಡಗಿಗೆ ಹೊಂದಿಕೊಂಡಿರುವಂತಹ ಗಡಿ ಭಾಗ ಶಿರವಾಗರ ಸೇತುವೆ ಬಳಿ ಬ್ಯಾರಿಕೇಡ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ಎರಡೂ ಜಿಲ್ಲೆಯ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ಲಾನ್ ಮಾಡಿ ಈ ಮಹತ್ವದ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಕೊಡಗಿನ ಕೊಡ್ಲಿಪೇಟೆಯಿಂದ ಹಾಸನದ ಆಲೂರು ತಾಲೂಕು ಶಿರಗಾವರ ಮೂಲಕ ಈ ಸೇತುವೆ ಸಂಪರ್ಕ ಹೊಂದುತ್ತೆ ಎರಡಕ್ಕೂ ಕೂಡ. ಹಾಗಾಗಿ ಆ ಜಾಗದಲ್ಲಿ ಅತಿ ಹೆಚ್ಚು ಆನೆಗಳು ಸಂಚಾರ ಮಾಡ್ತಿದ್ದೋ ಅವನ್ನ ತಡೆ ಹಿಡಿಲಿಕ್ಕೆ ಈಗ ರೈಲ್ವೆ ಬ್ಯಾರಿಕೇಡ್ ಅಂತಹ ಅಸ್ತ್ರವನ್ನ ಈಗಾಗಲೇ ಅರಣ್ಯ ಇಲಾಖೆ ಯೂಸ್ ಮಾಡಿರುವಂತದ್ದು. ಜೊತೆಗೆ ಸಾಕಷ್ಟು ಈ ಭಾಗದಲ್ಲಿ ಒಂದು ಕಡೆ ಆಲೂರು ಭಾಗ ಮತ್ತೆ ಸಕಲೇಶ್ಪುರ, ಬೇಲೂರು ಆಗ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಕಾಡಾನೆಗಳ ಕಾಟಕ್ಕೆ ದಿನನಿತ್ಯ ಹೈರಾಣಾಗಿದ್ದಾರೆ
ಸಾಕಷ್ಟು ಸಾವು ನೋವುಗಳಾಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅರಣ್ಯ ಇಲಾಖೆ ಇದನ್ನ ತಡಿಲಿಕ್ಕೆ ಈ ತರದ ಒಂದು ಪ್ಲಾನ್ ಕೂಡ ಮಾಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.